ಕಾರಿನಲ್ಲಿ ನಗ್ನವಾಗಿ ಬಂದು ಕಾರ್ ಹತ್ತುವಂತೆ ಒತ್ತಾಯವನ್ನ ಮಾಡಲಾಗಿದೆ. ಆಫೀಸಿನಿಂದ ಮನೆಗೆ ಹೋಗ್ತಾ ಇದ್ದಂತಹ ಯುವತಿಗೆ ಇದು ಬಿಗ್ ಶಾಕ್. ಕಾರಿನಲ್ಲಿ ನಗ್ನವಾಗಿ ಬಂದು ಕಾರ್ ಹತ್ತುವಂತೆ ಒತ್ತಾಯವನ್ನ ಮಾಡಿದ್ದಾನೆ ಎನ್ನುವ ಆರೋಪ ಕೇಳಿ ಬರ್ತಾ ಇದೆ. ಆಫೀಸ್ನಿಂದ ಮನೆಗೆ ಹೋಗ್ತಾ ಇದ್ದಂತಹ ಯುವತಿಗೆ ಒತ್ತಾಯವನ್ನ ಮಾಡಲಾಗಿದೆ ಎನ್ನುವ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಬೆತ್ತಲಾಗಿದ್ದ ವ್ಯಕ್ತಿಯಿಂದ ಕಾರ್ ಒಳಗೆ ಬರುವಂತೆ ಈ ವ್ಯಕ್ತಿ ಏನಿದ್ದ ಅಂದ್ರೆ ಬೆತ್ತಲಾಗಿದ್ದಂತಹ ವ್ಯಕ್ತಿ ಕಾರ್ ಒಳಗೆ ಬಾ ಅಂತ ಹೇಳಿ ಯುವತಿಗೆ ಒತ್ತಾಯ ಮಾಡಿದ್ದಾನಂತೆ. ವಿಡಿಯೋ ರೀಲ್ಗಾಗಿ ಅಥವಾ ರಿಯಲ್ ಅಂದವರಿಗೆ ಕ್ಲಾಸ್ ಅನ್ನು ತೆಗೆದುಕೊಂಡಿದ್ದಾರೆ. ಅಂದ್ರೆ ಈ ವಿಡಿಯೋನ ಏನಾದ್ರೂ ರೀಲ್ಗಾಗಿ ಮಾಡಿರೋದಾ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದಷ್ಟು ಕಾಮೆಂಟ್ಗಳನ್ನ ಮಾಡಲಾಗಿತ್ತು. ಅದಕ್ಕೆ ಆ ವ್ಯಕ್ತಿ ಯುವತಿ ಏನಿದ್ರು ಆಕ್ರೋಶವನ್ನ ವ್ಯಕ್ತಪಡಿಸಿ ಇದು ರೀಲ್ಗಾಗಿ ಮಾಡಿರುವಂತಹ ವಿಡಿಯೋ ಅಲ್ಲ, ರಿಯಲ್ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲೇ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ. ಸ್ಥಳದಲ್ಲಿ ಜನರಿದ್ರು ಕೂಡ ನೆರವಿಗೆ ಬಂದಿಲ್ಲ ಅಂತ ಹೇಳಿ ಆ ಯುವತಿ ಇದೀಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವಿಡಿಯೋ ಮೂಲಕ ಬೆಂಗಳೂರು ಬಗ್ಗೆ ಯುವತಿ ಇದೀಗ ಕಿಡಿಕಾರಿದ್ದಾರೆ. ಅಂದ್ರೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂತಹ ಅಂಶ ಏನು ಅಂದ್ರೆ ನಮ್ಮ ಸಮಾಜ ಎತ್ತ ಸಾಗ್ತಾ ಇದೆ ಅಂತ. ಅಷ್ಟೊಂದು ಜನಜಂಗುಳಿ ಇದ್ರೂ ಕೂಡ ಆ ರೀತಿ ಮಾಡಿದಾನೆ ಅಂತ ಅಂದ್ರೆ ಅವನಿಗೆ ಕಾನೂನಿನ ಭಯ ಇಲ್ವಾ ಎನ್ನುವ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಅಷ್ಟೊಂದು ಜನ ಇದ್ರೂ ಕೂಡ ಎಷ್ಟು ಧೈರ್ಯ ಮಾಡಿ ಅವನು ಬೆತ್ತಲೆಯಾಗಿ ಯುವತಿ ಮುಂದೆ ಬಂದು ಕಾರ್ ಒಳಗೆ ಬಾ ಅಂತ ಕರೀತಾನೆ ಅಂತ ಅಂದ್ರೆ ನಮ್ಮ ಸಮಾಜ ಎತ್ತ ಸಾಗ್ತಾ ಇದೆ, ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ ಎನ್ನುವ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋನ ಪೋಸ್ಟ್ ಮಾಡಿದಾಗ ಕೆಲವೊಂದಷ್ಟು ಕಾಮೆಂಟ್ಗಳನ್ನ ಕೂಡ ಮಾಡಲಾಗಿತ್ತು, ರೀಲ್ಗೋಸ್ಕರ ಮಾಡಿದ್ದೀರಾ ಅಂತ ಹೇಳಿ. टाइम मुझे यही दिमाग में आता है कि आज क्या होने वाला होगा मेरे साथ या फिर आज क्या होगा मेरे साथ. हर बार डर रहता है जाने के टाइम पे आने के टाइम पे घर से बाहर निकलते के टाइम मुझे यही दिमाग में आता है कि आज क्या होने वाला होगा मेरे साथ या फिर आज क्या होगा मेरे साथ. हर बार डर रहता है जाने के टाइम पे आने के टाइम पे घर से बाहर निकलते के टाइम मुझे यही दिमाग में आता है कि आज क्या होने वाला होगा मेरे साथ या फिर आज क्या होगा मेरे साथ. हर बार डर रहता है जाने के टाइम पे आने के टाइम पे घर से बाहर निकलते के टाइम मुझे यही दिमाग में आता है कि आज क्या होने वाला होगा मेरे साथ या फिर आज क्या होगा मेरे साथ. हर बार डर रहता है जाने के टाइम पे आने के टाइम पे. सो कॉल्ड सोसाइटी एंड ह्यूमैनिटी, तुम अगर उनके सामने तरफ तरफ के तुमको मार भी डाले ना तो उनको कोई घंटा फर्क नहीं पड़ता है भाई. सो कॉल्ड सोसाइटी एंड ह्यूमैनिटी, तुम अगर उनके सामने तरफ तरफ के तुमको मार भी डाले ना तो उनको कोई घंटा फर्क नहीं पड़ता है भाई. सो कॉल्ड सोसाइटी एंड ह्यूमैनिटी, तुम अगर ಎಸ್, ಇದಿಷ್ಟು ಯುವತಿ ಹೇಳ್ತಾ ಇರುವಂತಹ ವಿಚಾರ ಆಗಿದೆ. ಅಂದ್ರೆ ನಮ್ಮ ಸಮಾಜ ಎತ್ತ ಸಾಗ್ತಾ ಇದೆ, ಯಾರಿಗೂ ಕೂಡ ಮಾನವೀಯತೆ ಇಲ್ಲ. ಒಬ್ಬ ಮಹಿಳೆಗೆ ಈ ರೀತಿ ಆಗ್ತಾ ಇದೆ ಅಂತ ಅಂದ್ರೆ ಯಾರಾದ್ರೂ ಬಂದು ಸಹಾಯವನ್ನ ಮಾಡಬಹುದಿತ್ತು, ಆದ್ರೆ ಯಾರು ಕೂಡ ನನ್ನ ಸಹಾಯಕ್ಕೆ ನಿಂತಿರ್ಲಿಲ್ಲ ಅಂತ ಹೇಳಿ ಮಹಿಳೆ ಇದೀಗ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಭವ್ಯ. ಎಸ್ ಭವ್ಯ, ಏನಿದು ಘಟನೆ, ಆ ವ್ಯಕ್ತಿ ಯಾರು? ಎಸ್, ಖಂಡಿತ ಸದ್ಯ ಇದು ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಒಂದು ವೈರಲ್ ಆಗ್ತಾ ಇರುವಂತದ್ದು. ಹಾಗೇನೆ ಇದ್ರ ಬಗ್ಗೆ ಕಮಿಷನರ್ ಕೂಡ ಸೂಕ್ತ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಸೊ ಕಾರ್ನಲ್ಲಿ ನಗ್ನವಾಗಿ ಬಂದು ಕಾರ್ ಹತ್ತುವಂತೆ ಒತ್ತಾಯವನ್ನ ಕೂಡ ಮಾಡಿರುವಂತದ್ದು ಈ ಕಿರಾತಕ. ಸದ್ಯ ವಿಡಿಯೋ ರೀಲ್ಗಾಗಿ ಅಥವಾ ರಿಯಲ್ ಅಥವಾ ಅಂದವರಿಗೆ ಯುವತಿಗೂ ಹೋಗಿ ಒಂದು ಕ್ಲಾಸ್ ಅನ್ನ ಕೂಡ ತೆಗೆದುಕೊಂಡಿದ್ದಾರೆ. ಇದೊಂದು ಸಿಲಿಕಾನ್ ಸಿಟಿಯಲ್ಲಿ ನಡೆದ ಕರಾಳ ಕಥೆ ಅಂತಾನೆ ಹೇಳ್ಬಹುದು. ಆ ಹುಡುಗಿ ಒಂದು ವಿಡಿಯೋದಲ್ಲಿ ಕೆಲವೊಂದು ಆರೋಪಗಳನ್ನ ಕೂಡ ಮಾಡಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಆ ಸ್ಥಳದಿಂದ ಭಯದಿಂದ ಓಡಿ ಹೋಗಿರುವಂತದ್ದು. ಸುತ್ತಲೂ ಒಂದಿಬ್ಬರು ಹುಡುಗರು ಇದ್ರೂ ಕೂಡ ಯಾರು ಕೂಡ ಸಹಾಯಕ್ಕೆ ಬಂದಿಲ್ಲ ಅಂತ ಕೂಡ ಆರೋಪ ಮಾಡಿದ್ದಾರೆ. ಸದ್ಯ ಆ ವಿಡಿಯೋದಲ್ಲಿ ಎಳೆ ಎಳೆಯಾಗಿ ಯುವತಿ ವಿಚಾರಗಳನ್ನ ಕೂಡ ಬಿಚ್ಚಿಟ್ಟಿರುವಂತದ್ದು. ಸದ್ಯ ಬೆಂಗಳೂರಿನ ಯಾವ ಏರಿಯಾ ಅನ್ನೋ ಬಗ್ಗೆ ಇನ್ನೂ ಕೂಡ ಯುವತಿ ಉಲ್ಲೇಖವನ್ನ ಮಾಡಿಲ್ಲ. ಸೊ ಹೀಗಾಗಿ ಮಹಿಳಾ ಸುರಕ್ಷತೆ ಬಗ್ಗೆ ಎಚ್ಚೆತ್ತುಕೊಳ್ಳಬೇಕಾದ ವಾಸ್ತವ್ಯ ಅಂತ ಕ್ಯಾಪ್ಷನ್ ಕೂಡ ಕೊಟ್ಟಿರುವಂತದ್ದು. ಸೊ ಇದ್ರ ಬಗ್ಗೆ ಇವತ್ತು ಮಾಣಿಕ್ ಷಾ ಪರೇಡ್ ಮೈದಾನಕ್ಕೆ ಬಂದಂತಹ ನಗರ ಪೊಲೀಸ್ ಆಯುಕ್ತ ಸಿಮಂತ್ ಕುಮಾರ್ ಸಿಂಗ್ ಕೂಡ ಇದ್ರ ಬಗ್ಗೆ ಸೂಕ್ತ ಕ್ರಮವನ್ನ ಕೈಗೊಳ್ಳೋದಾಗಿ ಕೂಡ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ. ಹಾಗೇನೆ ಈ ವಿಡಿಯೋವನ್ನ ಆ ಹುಡುಗಿ ಎಲ್ಲಿ ಸೆರೆ ಮಾಡಿದ್ದಾಳೆ, ಆತ ಯಾರು ಅನ್ನೋದ್ರ ಬಗ್ಗೆ ಕೂಡ ಪತ್ತೆ ಹಚ್ಚುವುದಾಗಿ ಒಂದು ಈಗಾಗಲೇ ಸಿಬ್ಬಂದಿಗಳಿಗೆ ತಿಳಿಸಿರುವಂತದ್ದು. ಯಾಕಂದ್ರೆ ಇದೊಂದು ಕೃತ್ಯವನ್ನ ನೋಡಿದಾಗ ನಿಜಕ್ಕೂ ಕೂಡ ಮುಂದೆ ಬೇರೆಯವರಿಗೆ ಕೂಡ ಇದೇ ರೀತಿಯಾದಂತಹ ಘಟನೆಗಳು ನಡೆಯುವ ಸಾಧ್ಯತೆ ಇರುತ್ತೆ. ಸೊ ಹೀಗಾಗಿ ಸದ್ಯ ಪೊಲೀಸರು ಕೂಡ ಎಚ್ಚೆತ್ತುಕೊಂಡು ಇದ್ರ ಬಗ್ಗೆ ತನಿಖೆಯನ್ನ ಕೂಡ ಮುಂದುವರಿಸಿರುವಂತದ್ದು. ತೇಜಸ್ವಿನಿ. ಓಕೆ, ಧನ್ಯವಾದ ಭವ್ಯ ಸುನಿಲ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. हर बार डर रहता है जाने के टाइम पे आने के टाइम पे घर से बाहर निकलते के टाइम मुझे यही दिमाग में आता है कि आज क्या